ಜೀವನದಲ್ಲಿ ಈ 6 ಶತ್ರುಗಳು ಎಂದಿಗೂ ಕೂಡ ನಮ್ಮ ಜೀವನದಲ್ಲಿ ಇರಬಾರದು. ಕಂಡಿದ್ದನ್ನ ಬಯಸುವುದೇ ಕಾಮ, ಬಯಸಿದ್ದು ಸಿಗದಿದ್ದಾಗ ಉಂಟಾಗುವುದೇ ಕ್ರೋಧ, ಬಯಸಿದ್ದು ದೊರೆತರೂ ಇನ್ನಷ್ಟು ಬೇಕೆನ್ನುವುದೇ ಲೋಭ, ಇನ್ನಷ್ಟು ಸಿಕ್ಕಾಗ ಕೈಬಿಟ್ಟು ಹೋಗಬಾರದು ಎಂದುಕೊಳ್ಳುವುದೇ ಮೋಹ, ಕೈಬಿಟ್ಟು ಹೋಗದೆ ತನ್ನಲ್ಲಿಯೇ ಉಳಿದಾಗ ತನ್ನ ಬಳಿ ಮಾತ್ರ ಇದೆ ಎಂಬ ಜಂಬವೇ ಮದ, ತನ್ನಲ್ಲಿರುವುದೇ ಬೇರೊಬ್ಬರಿಗೂ ಇರಬಾರದು ಎಂದುಕೊಳ್ಳುವುದು ಒಂದು ರೀತಿಯ ಮೋಹವೇ ಸರಿ. ನಮ್ಮ ಹೃದಯ ಅತ್ಯಂತ ಫಲವತ್ತಾದ ಜಾಗ. ಅಲ್ಲಿ ನಾವು ಪ್ರೇಮ, ದ್ವೇಷ, ಪ್ರೀತಿ, ದಯೆ ಏನನ್ನ ಬೇಕಾದರೂ ಬಿತ್ತನೆಯನ್ನ ಮಾಡಬಹುದು. ಅದರಲ್ಲಿ ಬಿಡುವಂತಹ ಫಲವನ್ನ ನಾವೇ ತಿನ್ನಲೇಬೇಕಾಗುವುದು ಕಡ್ಡಾಯವಾಗಿ. ಹಾಗಾಗಿ ಬಿತ್ತುವ ಮೊದಲೇ ಫಲದ ಬಗ್ಗೆ ಯೋಚನೆಯನ್ನ ಮಾಡಿ ಬಿತ್ತನೆಯನ್ನ ಮಾಡಿ. ಮತ್ತೊಬ್ಬರನ್ನ ನೋಯಿಸುವ ಬದಲು ಯೋಚಿಸಿ, ಆ ನೋವು ನಿಮಗಾದರೆ ಹೇಗಿರುತ್ತದೆ ಎಂದು. ನಿಮ್ಮ ತಪ್ಪಿಲ್ಲದೆ ಯಾರೇ ನಿಮ್ಮನ್ನ ನಿಂದಿಸಿದರೂ ಕೂಡ ಪ್ರತೀಕಾರವನ್ನ ತೀರಿಸಿಕೊಳ್ಳಲು ನಿಮ್ಮಿಂದ ಆಗದೆ ಹೋದರೂ ಕಾಲವೇ ಅದಕ್ಕೆ ಸರಿಯಾದ ಉತ್ತರವನ್ನ ತಪ್ಪದೆಯೇ ಶಿಕ್ಷೆಯನ್ನ ನೀಡೇ ನೀಡುತ್ತದೆ. ಏಕೆಂದರೆ ಅವರು ಮಾಡಿದಂತಹ ಕರ್ಮಗಳಿಗೆ ಅವರೇ ಶಿಕ್ಷೆಯನ್ನ ಅನುಭವಿಸಬೇಕು. ಇದು ಯಾರಿಗೂ ಕೂಡ ಬಿಟ್ಟಿದ್ದಲ್ಲ, ಎಲ್ಲರಿಗೂ. ಅವರು ಯಾವ ರೀತಿಯ ಕಾರ್ಯಗಳನ್ನು ಮಾಡುತ್ತಾರೆ ಎನ್ನುವುದರ ಮೇಲೆ ಅವರಿಗೆ ಶಿಕ್ಷೆಯನ್ನ ಕೊಡಬೇಕೋ ಅಥವಾ ಮೋಕ್ಷವನ್ನ ಕೊಡಬೇಕೋ ಎನ್ನುವುದು ದೇವರು ನಿರ್ಧರಿಸುತ್ತಾನೆ. ನಮ್ಮನ್ನ ಯಾರು ಮೋಸ ಮಾಡಿದರೆಂದು ನೊಂದಿಕೊಳ್ಳುವುದಕ್ಕಿಂತ ನಾವೇ ದುಡುಕಿ ಮೋಸ ಹೋದೆವು ಎಂದು ಸಮಾಧಾನಗೊಳ್ಳುವುದು ತುಂಬ ಉತ್ತಮ. ಆಗ ನಿಮ್ಮ ಮನಸ್ಸು ಕೂಡ ನೆಮ್ಮದಿಯಿಂದ ಇರಲು ಸಾಧ್ಯವಾಗುವುದು. ಜೀವನದಲ್ಲಿ ನೆಮ್ಮದಿಯಾಗಿ ಇರಬೇಕು ಎನ್ನುವುದಾದರೆ ನಾವು ಇನ್ನೊಬ್ಬರ ವಿಷಯಕ್ಕೆ ಅನವಶ್ಯಕವಾಗಿ ಕಿವಿಯನ್ನ ಕೊಡಬಾರದು. ಆಗ ಮಾತ್ರ ನೀವು ನೆಮ್ಮದಿಯಿಂದ ಇರಲು ಸಾಧ್ಯವಾಗುವುದು. ಮತ್ತೊಬ್ಬರು ನಮ್ಮ ಬಗ್ಗೆ ಏನೇ ಮಾತನಾಡಿದರೂ ನಮ್ಮ ಪಾಡಿಗೆ ನಾವಿದ್ದು ನಮ್ಮ ಜೀವನವನ್ನೇ ನಾವು ನಡೆಸಬೇಕು. ಸಂಬಂಧಗಳು ಕೈ ಕೊಡಬಹುದು, ಆದರೆ ದೇವರು ಎಂದಿಗೂ ಕೈಯನ್ನ ಬಿಡುವುದಿಲ್ಲ. ಯೋಚಿಸುವ ರೀತಿ ಸರಿ ಇದ್ದಾಗ ಕುಡಿಯುವ ಅಂಬಲಿಯೂ ಕೂಡ ಗಂಜಿಯಲ್ಲೂ ನೆಮ್ಮದಿಯನ್ನ ಕಾಣಬಹುದು. ಹಾಗಾಗಿ ಯೋಚನೆಯನ್ನ ಮಾಡುವುದನ್ನ ಕಲಿತುಕೊಳ್ಳಿ. ಕೇಳದೆಯೇ ಏನನ್ನ ಹೇಳಬೇಡ. ಬೇಕಾಬಿಟ್ಟಿಯಾಗಿ ಕರೆದರೆ ಹೋಗಲೇಬೇಡಿ. ಕಷ್ಟ ಬಂದರೆ ಜೀವನದಲ್ಲಿ ಹೆದರಲೇಬೇಡಿ. ಬೆಲೆಯಿಲ್ಲದ ಕಡೆ ಕಾಲಿಡಲೇಬಾರದು. ಏಕೆಂದರೆ ಇವುಗಳು ನಿಮ್ಮ ಸ್ವಗೌರವವನ್ನ ಹಾಳು ಮಾಡುತ್ತದೆ. ನಿಮ್ಮ ಬೆನ್ನ ಹಿಂದೆ 1000 ಮಾತನಾಡಿದ್ದರೆ ನೀವು ಹೆದರಿದ್ದೀರಿ ಎಂದು ಅರ್ಥ. ಏಕೆಂದರೆ ಅವರು ನಿಮ್ಮ ಎದುರಿಗೆ ನಿಲ್ಲುವ ಸಾಹಸಕ್ಕೆ ಕೈ ಹಾಕುವುದಿಲ್ಲ. ಬೆನ್ನ ಹಿಂದೆ ಮಾತನಾಡುವುದಕ್ಕೆ ಅಷ್ಟೇ ಅವರಿಗೆ ಯೋಗ್ಯತೆ ಇರುತ್ತದೆ. ನಿಮ್ಮ ಎದುರಿಗೆ ಮಾತನಾಡುವ ಯೋಗ್ಯತೆ ಅವರಿಗೆ ಇರುವುದಿಲ್ಲ. ಹಾಗಾಗಿ ಬೆನ್ನ ಹಿಂದೆ 1000 ಜನರು 1000 ಮಾತನಾಡಿದರೂ ನೀನು ತಲೆಯನ್ನ ಕೆಡಿಸಿಕೊಳ್ಳಬೇಡ. ನೀನು ತಲೆಯನ್ನ ಕೆಡಿಸಿಕೊಳ್ಳಬೇಕಾಗಿರುವುದು ನೀನು ಮಾಡುವಂತಹ ಕರ್ತವ್ಯ, ನೀನು ಮಾಡುತ್ತಿರುವಂತಹ ಕೆಲಸದ ಬಗ್ಗೆ ಅಷ್ಟೇ. ಯಾವುದೇ ವ್ಯಕ್ತಿ ನಿಮ್ಮ ಹತ್ತಿರ ಬರಲು 3 ಕಾರಣಗಳಿವೆ. ಒಂದು ಭಾವ, ಇನ್ನೊಂದು ಅಭಾವ ಮತ್ತು ಪ್ರಭಾವ. ಈ 3 ಕಾರಣದಿಂದ ವ್ಯಕ್ತಿಯು ನಿಮ್ಮ ಬಳಿಗೆ ಬರುತ್ತಾನೆ. ಯಾರಾದರೂ ನಿಮ್ಮ ಹತ್ತಿರ ಪ್ರೇಮದಿಂದ ಬಂದರೆ ಅವರಿಗೆ ಪ್ರೀತಿ ಗೌರವವನ್ನ ಕೊಡಿ. ಯಾರಾದರೂ ಅಭಾವದಿಂದ ಬಂದರೆ ಅವರ ಅವಶ್ಯಕತೆಯನ್ನ ತಿಳಿದುಕೊಳ್ಳಿ, ಅವರಿಗೆ ಸಹಾಯವನ್ನ ಮಾಡಿ. ಯಾರಾದರೂ ಪ್ರಭಾವದಿಂದ ಬಂದರೆ ಗೌರವಿಸಿ, ತಿರಸ್ಕರಿಸಬೇಡಿ. ನಿಮ್ಮ ಜೀವನದ ಬಗ್ಗೆ ತುಂಬ ಯೋಚಿಸಬೇಡಿ. ಭಗವಂತ ಯೋಚನೆ ಮಾಡಿಯೇ ನಿಮಗೆ ಜೀವನವನ್ನು ಕೊಟ್ಟಿರುತ್ತಾನೆ. ಹಾಗಾಗಿ ಜೀವನದಲ್ಲಿ ನಡೆಯುತ್ತಿರುವಂತಹ ಎಲ್ಲ ಘಟನೆಗಳ ಬಗ್ಗೆ ಯೋಚನೆಯನ್ನು ಮಾಡುತ್ತಾ ಕುಳಿತುಕೊಳ್ಳುವುದರಿಂದ ಜೀವನ ಎನ್ನುವುದು ಪರಿಪಕ್ವವಾಗುವುದಿಲ್ಲ. ಜೀವನ ಪರಿಪಕ್ವವಾಗಬೇಕು ಎನ್ನುವುದಾದರೆ ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸುವಂತಹ ಮನೋಧೋರಣೆಯನ್ನು ಬೆಳೆಸಿಕೊಳ್ಳಬೇಕು. ಸಮಸ್ಯೆಗಳ ಬಗ್ಗೆ ಎಂದಿಗೂ ಚಿಂತಿಸದಿರಿ. ಏಕೆಂದರೆ ಅದರ ಪರಿಹಾರಕ್ಕೆ ಯೋಚಿಸುವ ಸಮಯಕ್ಕೂ ಅದು ಎಂದು ಬಿಡುತ್ತದೆ. ಇಂದು ನಿಮ್ಮ ಹತ್ತಿರ ಇರುವುದೆಲ್ಲ ನಿನ್ನೆ ಬೇರೆ ಯಾರದ್ದೋ ಆಗಿತ್ತು, ನಾಳೆ ಅದು ಇನ್ಯಾರದ್ದೋ ಆಗಬಹುದು.
ಪರಿವರ್ತನೆ ಎನ್ನುವುದು ಈ ಜಗದ ನಿಯಮ. ಹಾಗಾಗಿ ನೆರಳು ಹೇಗೆ ಬರುತ್ತದೆಯೋ, ಕಾಲ ಹೇಗೆ ಬರುತ್ತದೆಯೋ ಹಾಗೆ ನಾವು ಅದಕ್ಕೆ ಅನುಗುಣವಾಗಿ ಬದಲಾವಣೆಯಾಗುತ್ತಾ ಸಾಗಬೇಕು. ಸತ್ತ ಮೇಲೂ ಕೂಡ ಮಲಗುವುದು ಇದ್ದೇ ಇದೆ. ಬದುಕಿದ್ದಾಗ ಏನನ್ನಾದರೂ ಸಾಧಿಸಿ ತೋರಿಸು. ಆಗ ಮಾತ್ರ ನೀನು ಹುಟ್ಟಿದ್ದಕ್ಕೂ ಒಂದು ಸಾರ್ಥಕತೆ ಎನ್ನುವುದು ಬರಲು ಸಾಧ್ಯವಾಗುವುದು. ಸ್ವಾಭಿಮಾನ ಎನ್ನುವುದು ಬಹಳ ಮುಖ್ಯ. ಸ್ವಾಭಿಮಾನವನ್ನ ಕಳೆದುಕೊಂಡು ಸಾವಿರಾರು ಜನರ ಮಧ್ಯೆ ಇರುವುದಕ್ಕಿಂತ ಸ್ವಾಭಿಮಾನವನ್ನ ಉಳಿಸಿಕೊಂಡು ಒಬ್ಬರೇ ಇರುವುದು ಮೇಲು. ಹಾಗಾಗಿ ನಿನ್ನ ಸ್ವಗೌರವವನ್ನಾಗಲಿ ನಿನ್ನ ಸ್ವಾಭಿಮಾನವನ್ನಾಗಲಿ ಎಂದಿಗೂ ಎಲ್ಲಿಗೂ ಕೂಡ ಕಳೆದುಕೊಳ್ಳಬೇಡ. ಕಣ್ಣೀರು ಭರಿಸುವ ಕಷ್ಟಗಳು ನಮಗೆ ಬೇಕು, ಆಗಾಗ ಬರಬೇಕು. ಆಗಲೇ ಅಲ್ಲವೇ ಕಣ್ಣೀರನ್ನು ಒರೆಸುವಂತಹ ಕೈಗಳು ಯಾವುವು ಎಂದು ನಮಗೆ ತಿಳಿಯಲು ಸಾಧ್ಯವಾಗುವುದು. ಒಂದು ರೀತಿಯಲ್ಲಿ ಕಷ್ಟಗಳು ಬರುವುದೇ ನಮ್ಮ ಸಂಬಂಧಿಕರು ಯಾರು ಎನ್ನುವ ಸಂದೇಶವನ್ನು ನಮಗೆ ತಿಳಿಸುವ ಸಲುವಾಗಿ. ಕೆಲವೊಂದು ಸಂದರ್ಭಗಳಲ್ಲಿ ನೀವು ಯೋಚನೆ ಮಾಡದೆ ಆಡಿದಂತಹ ಮಾತು ಮತ್ತೆ ಯೋಚಿಸುವಂತೆ ಮಾಡಬಹುದು. ಸತ್ಯ ಇನ್ನೇನು ಹೊಸ್ತಿಲು ದಾಟಬೇಕು ಅನ್ನುವಷ್ಟರಲ್ಲಿ ಸುಳ್ಳು ಇಡೀ ಊರನ್ನೇ ಸುತ್ತಾಡಿಕೊಂಡು ಬಂದಿರುತ್ತದೆ. ಹಾಗಾಗಿ ನೀವು ಸತ್ಯದ ಮಾತುಗಳನ್ನು ಜನರ ಎದುರುಗಡೆ ಆಡಿದಾಗ ಅಷ್ಟು ಹೊರ ಹೋಗುವುದಿಲ್ಲ. ಅದೇ ಸುಳ್ಳನ್ನು ಮಾತನಾಡಿದಾಗ ಇಡೀ ಊರಿಗೆ ಊರೇ ಮಾತನಾಡಲು ಪ್ರಾರಂಭ ಮಾಡುತ್ತದೆ. ಜನರಿಗೆ ಸತ್ಯ, ಪ್ರಾಮಾಣಿಕತೆ, ನಿಷ್ಠೆಯಿಂದ ಆಡುವಂತಹ ಜನರು ಬೇಕಾಗಿಲ್ಲ. ಯಾರು ಸುಳ್ಳು ಕಪಟತನದಿಂದ ಮೋಸವನ್ನು ಮಾಡುತ್ತಾ ಜೀವನವನ್ನು ಕಳೆಯುತ್ತಾರೋ ಅಂಥವರಿಗೆ ಬೇಗ ಆಕರ್ಷಿತರಾಗುತ್ತಾರೆ. ಯಾರ ಜೀವನದಲ್ಲೂ ಕೂಡ ಆಟವಾಡುವುದಕ್ಕೆ ಹೋಗಬೇಡಿ. ಭಗವಂತ ನಿಮ್ಮ ಜೀವನದಲ್ಲಿ ಆಟ ಆಡುವುದಕ್ಕೆ ಶುರು ಮಾಡಿದರೆ ಸಹಾಯಕ್ಕೆಂದು ಭಗವಂತನೂ ಕೂಡ ಬರುವುದಿಲ್ಲ. ಹಾಗಾಗಿ ಯಾರಿಗೂ ನೀವು ಮೋಸವನ್ನ ಮಾಡಬೇಡಿ. ಕಾಲ ಯಾರ ಸ್ವತ್ತು ಕೂಡ ಅಲ್ಲ. ನೊಂದವರಿಗೆ ನೋಯಿಸಿದವರಿಗೂ ಒಂದಲ್ಲ ಒಂದು ದಿನ ಮಾಡಿದಂತಹ ಕರ್ಮಕ್ಕೆ ತಕ್ಕ ರೀತಿಯ ಪ್ರತಿಫಲವನ್ನು ಪಡೆಯಲೇಬೇಕು. ಹಾಗಾಗಿ ಮಾಡುವ ಮೊದಲು ಒಳ್ಳೆಯ ಕೆಲಸಗಳನ್ನು ಮಾಡಿ, ಸದಾ ಒಳ್ಳೆಯ ಯೋಚನೆಗಳನ್ನು ಮಾಡಿ. ಬಯಸುವುದೇ ಆದರೆ ಒಳ್ಳೆಯದನ್ನು ಬಯಸಿ, ಇಲ್ಲವಾದರೆ ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇದ್ದು ಬಿಡಿ. ಸಮುದ್ರದ ಮೇಲೆ ಬಿದ್ದ ಮಳೆ, ಹೊಟ್ಟೆ ತುಂಬಿದ ಮೇಲೆ ನೀಡಿದಂತಹ ಊಟ, ಸಿರಿವಂತರಿಗೆ ನೀಡಿದಂತಹ ಉಡುಗೊರೆ, ಹಗಲಿನಲ್ಲಿ ಹಚ್ಚಿದಂತಹ ದೀಪ, ಹುಡುಕನಿಗೆ ಹೇಳಿದಂತಹ ಬುದ್ಧಿ, ನಿಯತ್ತು ಇಲ್ಲದವರಿಗೆ ತೋರಿಸಿದಂತಹ ಪ್ರೀತಿ, ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ವ್ಯರ್ಥವೇ ಆಗುವುದು. ಬದುಕನ್ನು ಪ್ರೀತಿಸುತ್ತಾ ಸಾಗಿ, ಬದುಕು ನಿಮ್ಮನ್ನು ಪ್ರೀತಿಸುತ್ತದೆ. ಸೋಲನ್ನು ನಗುನಗುತ್ತಾ ಸ್ವೀಕರಿಸಿ, ಗೆಲುವು ಎನ್ನುವುದು ನಿಮ್ಮನ್ನು ಸ್ವಾಗತಿಸುತ್ತದೆ. ಓಡಲು ಸಾಧ್ಯವಾಗದಿದ್ದರೂ ನಿಧಾನವಾಗಿ ನಡೆದಾಡಿದರೂ ಗುರಿ ಮುಟ್ಟಬಹುದು. ಆದರೆ ಎಂದಿಗೂ ಕೂಡ ಹಿಂದೆ ಹೆಜ್ಜೆಯನ್ನು ಇಡಲು ಹೋಗಲೇಬೇಡಿ. ಜಗತ್ತಿನಲ್ಲಿ ಯಾರಿಂದಲೂ ತುಳಿಯುವುದಕ್ಕೆ ಸಾಧ್ಯವಿಲ್ಲ. ಆದರೆ ತುಳಿಯುವವರ ಮುಂದೆ ತಲೆ ಎತ್ತಿ ನಡೆಯುತ್ತೇನೆ ಎನ್ನುವಂತಹ ಹಠ ನಿಮ್ಮಲ್ಲಿ ಇರಬೇಕು ಅಷ್ಟೇ. ಆ ಹಠ ನಿಮ್ಮಲ್ಲಿ ಇದ್ದರೆ ನೀವು ಏನನ್ನ ಬೇಕಾದರೂ ಸಾಧನೆಯನ್ನು ಮಾಡಬಹುದು. ನಿಮ್ಮ ಜಾತಿಯಿಂದಾಗಲಿ ನಿಮ್ಮ ಧರ್ಮದಿಂದಾಗಲಿ ನೀವು ದೊಡ್ಡವರಾಗುವುದಕ್ಕೆ ಸಾಧ್ಯವಿಲ್ಲ. ನೀವು ಮಾಡುವಂತಹ ದಾನ, ನೀವು ಮಾಡುವಂತಹ ಧರ್ಮ ಅಥವಾ ನೀವು ನಡೆದುಕೊಳ್ಳುವ ರೀತಿಯು ನೀವು ದೊಡ್ಡವರಾಗುವುದಕ್ಕೋ ಅಥವಾ ಸಣ್ಣವರಾಗುವುದಕ್ಕೋ ಕಾರಣವಾಗಿರುತ್ತದೆ. ಒಳ್ಳೆಯ ಜನರನ್ನ ದೇವರು ಪರೀಕ್ಷೆ ಮಾಡುತ್ತಾನೆ. ಅವರಿಗೆ ನೋವಾದರೆ ಮಾತಿಗೆ ಮಾತು ಆಡುವುದಕ್ಕೆ ಬದಲಿಗೆ ನಿಮ್ಮ ಜೀವನದಿಂದಲೇ ದೂರವಾಗಿ ಬಿಡುತ್ತಾರೆ. ಹಾಗಾಗಿ ಒಳ್ಳೆಯ ವ್ಯಕ್ತಿಗಳಿಗೆ ಹೆಚ್ಚು ಪರೀಕ್ಷೆಯನ್ನು ಮಾಡಲು ಹೋಗಲೇಬೇಡಿ. ಸತ್ಯವನ್ನ ಹೇಳುವ ಅಭ್ಯಾಸವನ್ನ ಮಾಡಿಕೊಂಡರೆ ಭಗವಂತನಿಗೂ ಹೆದರುವಂತಹ ಅವಶ್ಯಕತೆ ಇರುವುದಿಲ್ಲ. ಸುಳ್ಳನ್ನು ಹೇಳಲು ಪ್ರಾರಂಭ ಮಾಡಿದರೆ ನಮಗೆ ನಾವೇ ಹೆದರಿ ಹತ್ತಾರು ಜನರಿಗೆ ಸುಳ್ಳನ್ನು ಹೇಳುತ್ತಾ ಸುಳ್ಳನ್ನೇ ಸಾರುತ್ತಾ ಬದುಕಬೇಕಾಗುತ್ತದೆ. ಇಂತಹ ಜೀವನ ಬೇಕೇ? ಜೀವನದಲ್ಲಿ ಯಾರು ಚಿಂತೆಯಲ್ಲಿ ಮುಳುಗಿ ಹೋಗುತ್ತಾರೆಯೋ ಅವರು ಸಾವಿನಲ್ಲಿ ಅಂತ್ಯಗೊಳ್ಳುತ್ತಾರೆ. ಚಿಂತೆಯಿಂದ ಯಾರು ಹೊರಗೆ ಬಂದು ಜೀವನದ ಏಳು ಬೀಳುಗಳನ್ನು ಸಮಾನವಾಗಿ ಸ್ವೀಕರಿಸಿ ಬದುಕನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಾರೆಯೋ ಅವರನ್ನು ಸೋಲಿಸಲು ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಜೀವನ ಎನ್ನುವುದು ಒಂದು ರೀತಿಯ ಯುದ್ಧದಂತೆ.
ಯುದ್ಧ ಯಾವಾಗ ಬೇಕಾದರೂ ಬರಬಹುದು, ಆದರೆ ಬರುವ ಎಲ್ಲ ಯುದ್ಧಗಳನ್ನು ನಾವು ಗೆಲ್ಲುತ್ತೇವೆ ಎನ್ನುವ ಛಲ ನಮ್ಮಲ್ಲಿ ಇರಬೇಕಾಗುತ್ತದೆ. ಎಲ್ಲರೂ ಒಳ್ಳೆಯವರಾಗಿ ಇರುವುದಕ್ಕೆ ಸಾಧ್ಯವಿಲ್ಲ. ಮನುಷ್ಯ ಒಳ್ಳೆಯವನಾಗಿ ಇದ್ದರೂ ಮಾತನಾಡುತ್ತಾರೆ, ಮನುಷ್ಯನು ಕೆಟ್ಟವನಾಗಿ ಇದ್ದರೂ ಕೂಡ ಮಾತನಾಡುವರು, ಮಾತನಾಡಿಯೇ ಆಡುತ್ತಾರೆ. ಆದರೆ ಜನರ ಮಾತಿಗೆ ಕಿವಿಯನ್ನ ಕೊಡದೆ ಸದಾ ನಿಮ್ಮ ಕೆಲಸದತ್ತ ಗಮನವನ್ನು ಹರಿಸಿ, ಇನ್ನೊಬ್ಬರ ತುಳಿತಕ್ಕೆ ಸಿಗದೆ ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗದೆ ಯಾರೂ ಕೂಡ ಬೆಳೆಯಲು ಸಾಧ್ಯವಿಲ್ಲ. ಎಷ್ಟೇ ಕೋಟಿ ಹಣವಿದ್ದರೂ ಕೂಡ ದೇವರು ಕೊಟ್ಟಿರುವಂತಹ ಆಯುಷ್ಯು ಎಷ್ಟು ಇರುತ್ತದೆಯೋ ಅಷ್ಟು ಮಾತ್ರ ಆತನು ಬದುಕಲು ಸಾಧ್ಯವಾಗುವುದು. ಬದುಕಲು ಹಣ ಬೇಕು, ಆದರೆ ಹಣವೇ ಬದುಕಾಗಬಾರದು. ಒಳ್ಳೆಯ ಕೆಲಸವನ್ನ ಮಾಡದೆಯೇ ಯಾರೂ ದೊಡ್ಡವರೆನಿಸಿಕೊಂಡಿಲ್ಲ. ಹಾಗೆಯೇ ಒಳ್ಳೆಯ ಕೆಲಸಗಳನ್ನು ಮಾಡುವವರನ್ನ ಜಗತ್ತು ಯಾವತ್ತಿಗೂ ಕೂಡ ಚಿಕ್ಕವರು ಎಂದು ಗುರುತಿಸಿಲ್ಲ. ಪ್ರಯತ್ನವೆಂಬ ಚಂದ್ರನನ್ನ ಬೆಳೆಸಿದರೆ ಯಶಸ್ಸು ಎಂಬ ಬೆಳದಿಂಗಳು ನಿಮ್ಮದಾಗುತ್ತದೆ. ಹಾಗಾಗಿ ಅಂತಹ ಬೆಳಕು ನಿಮ್ಮದಾಗಲಿ. ದೇವರು ತಡ ಮಾಡಿದರೂ ಕೂಡ ನ್ಯಾಯವನ್ನೇ ಮಾಡುತ್ತಾನೆ. ಅನ್ಯಾಯವನ್ನ ಎಂದಿಗೂ ಯಾರಿಗೂ ಕೂಡ ಮಾಡುವುದಿಲ್ಲ. ತಡ ಆಗುವುದರ ಹಿಂದೆ, ದೇವರು ತಡ ಮಾಡುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ. ಆದರೆ ನಾವು ಅದನ್ನು ಕಾದು ಸ್ವೀಕರಿಸಬೇಕು. ಯಾವುದೇ ಒಳ್ಳೆಯ ಕಾರ್ಯವಾದರೂ ಕೂಡ ಪ್ರಯತ್ನ ಎನ್ನುವುದು ಅಧಿಕವಾದರೆ ಹಣೆ ಬರಹವೂ ಕೂಡ ಶಿರವಾಗಿ ಬಾಗುತ್ತದೆ. ಹಾಗಾಗಿ ನಿರಂತರವಾಗಿರುವಂತಹ ಪ್ರಯತ್ನವನ್ನು ಮಾಡಿ. ಯಶಸ್ಸು ಎನ್ನುವುದು ನಿಮಗೆ ಖಂಡಿತವಾಗಿಯೂ ಇಂದಲ್ಲ ನಾಳೆ ಸಿಕ್ಕೇ ಸಿಗುತ್ತದೆ. ಎಲ್ಲರೂ ನಿನ್ನನ್ನು ಪ್ರೀತಿಸಲೇಬೇಕೆಂದು ನೀನು ಬಯಸಿದ್ದಲ್ಲಿ ನೀನೇ ಮೊದಲು ನಿನ್ನನ್ನು ಪ್ರೀತಿಸುವುದನ್ನು ಆರಂಭಿಸು. ನೋಡು, ಏಕೆಂದರೆ ನೀನು ಬಿತ್ತಿದರೆ ಮಾತ್ರ ನಿನಗೆ ಅದರ ಫಲ ಎನ್ನುವುದು ಸಿಗಲು ಸಾಧ್ಯವಾಗುವುದು. ಹಾಗಾಗಿ ನೀನು ಇತರರಿಂದ ಏನನ್ನ ಬಯಸುತ್ತೀಯೋ ಮೊದಲು ಅದನ್ನು ನೀನೇ ಪ್ರಾರಂಭಿಸು. ಸುಳ್ಳು ಎಂಬ ಕೆಂಡ ಸುಟ್ಟು ಬೂದಿಯಾಗಲೇಬೇಕು. ಸತ್ಯ ಎನ್ನುವಂತಹ ಮಾಣಿಕ್ಯವು ಹೊಳಪನ್ನು ನೀಡಲೇಬೇಕು. ಎಲ್ಲದಕ್ಕೂ ಕಾಲ ಎನ್ನುವುದು ಕೂಡಿ ಬರಲೇಬೇಕು. ಅಲ್ಲಿಯವರೆಗೆ ನೀನು ತಾಳ್ಮೆಯಿಂದ ಕಾಯಲೇಬೇಕು. ಬಿಟ್ಟು ಹೋಗುವವರು ಏನೇ ಒಂದು ನೆಪವನ್ನ ಹೇಳಿ ಬಿಟ್ಟು ಹೋಗುತ್ತಾರೆ. ಕಳೆದುಕೊಂಡವರು ಮಾತ್ರ ಮರಳಿ ಬರಬಹುದೇನೋ ನಿರೀಕ್ಷೆಯಲ್ಲೇ ಕಾಲ ಕಳೆಯುತ್ತಾರೆ. ಭಗವಂತನಲ್ಲಿ ನಂಬಿಕೆಯನ್ನ ಇಟ್ಟರೆ ಅವರಿಗಿಂತ ಉತ್ತಮವಾದವರನ್ನ ನಿಮ್ಮ ಜೊತೆಯಾಗಿಸುತ್ತಾನೆ. ಪರಿವರ್ತನೆ ಎನ್ನುವುದು ಈ ಜಗತ್ತಿನ ನಿಯಮ. ಜೀವನದಲ್ಲಿ ನೀವು ಶಾಂತವಾಗಿ ಇರಲು ಈ 2 ಉಪಾಯಗಳನ್ನು ಅನುಸರಿಸಬೇಕು. ಅವು ಏನು ಎಂದರೆ, 1ನೇದು ಮರೆಯಲಾಗದೇ ಇರುವಂತಹ ವ್ಯಕ್ತಿಗಳನ್ನು ಕ್ಷಮಿಸಿಬಿಡಬೇಕು. ಇನ್ನು 2ನೇದು ಕ್ಷಮಿಸಲು ಆಗದೇ ಇರುವಂತಹ ವ್ಯಕ್ತಿಗಳನ್ನು ಮರೆತು ಬಿಡಬೇಕು. ಆಗ ಮಾತ್ರ ನೀವು ಜೀವನದಲ್ಲಿ ಶಾಂತ ರೀತಿಯಿಂದ ಬದುಕಲು ಸಾಧ್ಯವಾಗುವುದು. ಭಗವಂತನಲ್ಲಿ ಪ್ರೀತಿ, ಭಕ್ತಿ ಮತ್ತು ನಂಬಿಕೆ, ಇತರ ಜೀವರಾಶಿಗಳಲ್ಲಿ ದಯೆ ತೋರುವಂತಹ ದಾನ ಮಾಡುವ ಗುಣ, ಪುಣ್ಯ ಕೆಲಸಗಳಲ್ಲಿ ಆಸಕ್ತಿ ಇಲ್ಲವೆಂದರೆ ದೇವರಿಗೆ ಎಷ್ಟೇ ಕೈ ಮುಗಿದರೂ ಕೂಡ ಬೇಡಿಕೊಂಡರೂ ಕೂಡ ದೇವರು ನಿಮ್ಮನ್ನು ಕಾಪಾಡಲು ಸಾಧ್ಯವೇ ಇಲ್ಲ. ಹಾಗಾಗಿ ಪ್ರೀತಿಯನ್ನು ಹಂಚಿ, ಭಕ್ತಿಯನ್ನು ಮಾಡಿ, ನಂಬಿಕೆಯನ್ನು ಉಳಿಸಿಕೊಳ್ಳಿ, ದಾನವನ್ನು ಆರಂಭಿಸಿ. ಸಿಟ್ಟು ನಿಮ್ಮಲ್ಲಿರುವ ಒಳ್ಳೆಯ ಗುಣಗಳನ್ನು ನಾಶ ಮಾಡುತ್ತದೆ. ಮೌನ ನಿಮ್ಮ ಒಳ್ಳೆಯ ಗುಣಗಳನ್ನು ಹೊಳೆಯುವ ಹಾಗೆ ಮಾಡುತ್ತದೆ. ಹಾಗಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಿ, ನೀವು ಸಿಟ್ಟಿನಿಂದ ನಿಮ್ಮ ಇಡೀ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತೀರೋ ಅಥವಾ ಮೌನದಿಂದ ಇದ್ದು ಇಡೀ ಜೀವನದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬದುಕುತ್ತೀರೋ ಎಂದು. ದುಃಖದ ಬಗ್ಗೆ ಸದಾ ಚಿಂತೆಗೆ ಒಳಪಟ್ಟರೆ ಸದಾ ದುಃಖಿಯಾಗಿಯೇ ಜೀವನವನ್ನು ನಡೆಸಬೇಕಾಗುತ್ತದೆ. ಅದನ್ನು ಹೊರತಾಗಿ ಸುಖ ಸಂತೋಷದ ಬಗ್ಗೆ ನಾವು ಧ್ಯಾನಿಸುತ್ತಾ ಮುಂದುವರೆದರೆ ನಮ್ಮ ಜೀವನದಲ್ಲಿಯೂ ಕೂಡ ಸುಖ ಸಂತೋಷದ ಕ್ಷಣಗಳು ಆವರಿಸುತ್ತಾ ಸಾಗುವುದು. ನಿಮ್ಮ ಮನಸ್ಸು ಹೆಚ್ಚಾಗಿ ಯಾವುದರ ಬಗ್ಗೆ ಧ್ಯಾನಗೊಳ್ಳುವುದೋ ಅದೇ ಸಕ್ರಿಯವಾಗುವುದು. ಧ್ಯಾನ ಮತ್ತು ಏಕಾಗ್ರತೆಯು ಈ ಪ್ರಪಂಚದ ಅತಿ ದೊಡ್ಡ ಶಕ್ತಿ. ನಿಮ್ಮ ಸಾಧನೆಗೂ ದಾರಿಯಾಗುತ್ತದೆ.
ಹಾಗಾಗಿ ಧ್ಯಾನ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಸದಾ ಎಲ್ಲರಿಗೂ ಕೂಡ ಒಳ್ಳೆಯದೇ ಆಗುತ್ತದೆ. ಜೀವನದಲ್ಲಿ ಏನೋ ಒಂದು ಆಗಿದೆ ಎಂದರೆ ಅದಕ್ಕೆ ಒಂದು ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ ಎನ್ನುವ ಭಾವನೆಯಿಂದ ಜೀವನವನ್ನು ಕಳೆಯಿರಿ. ಯಾವುದು ನಿನ್ನ ಭಾಗ್ಯದಲ್ಲಿ ಇರುತ್ತದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನಗಳನ್ನು ಪಟ್ಟರೂ ಕೂಡ ಅದು ನಿನಗೆ ಸಿಗಲು ಸಾಧ್ಯವಿಲ್ಲ. ಚಿಂತೆ ಮಾಡುವುದನ್ನು ಬಿಟ್ಟು ಬಿಡಬೇಕು. ಜೀವನದಲ್ಲಿ ಏನೇ ಘಟನೆಗಳು ಜರುಗಿದರೂ, ಯಾವುದೇ ಪರಿಸ್ಥಿತಿಗಳು ಉದ್ಭವ ಆದರೂ ಕೂಡ, ಎಷ್ಟೇ ಕಷ್ಟಗಳು ಬಂದರೂ ಕೂಡ ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸುವಂತಹ ಮನೋಧೋರಣೆಯನ್ನು ನಾವು ಬೆಳೆಸಿಕೊಳ್ಳಬೇಕು. ಆಗ ಮಾತ್ರ ಜೀವನ ಎನ್ನುವುದು ಸುಸಂಗತವಾಗಿ ಸಾಗಲು ಸಾಧ್ಯವಾಗುವುದು. ಜೀವನದಲ್ಲಿ ನಾವು ಒಬ್ಬ ಒಳ್ಳೆಯ ಮನುಷ್ಯರಾಗಿ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಬೇಕು. ಆಗ ಮಾತ್ರ ದೇವರು ನಮ್ಮನ್ನು ಮೆಚ್ಚಲು ಸಾಧ್ಯವಾಗುವುದು. ಮೊದಲು ನಮ್ಮನ್ನು ಪ್ರೀತಿಸುವವರನ್ನು ನಾವು ಎಂದಿಗೂ ಕೂಡ ಉಪಯೋಗಿಸಿಕೊಳ್ಳಬಾರದು. ನಮ್ಮ ಅಗತ್ಯವಿದೆ ಎಂದು ಗೊತ್ತಾದಾಗ ನಾವು ಆ ಸ್ಥಳದಿಂದ ಎಂದಿಗೂ ತಪ್ಪಿಸಿಕೊಂಡು ತಿರುಗಾಡಬಾರದು. ನಮ್ಮನ್ನು ನಂಬಿದವರಿಗೆ ಎಂದಿಗೂ ನಾವು ಮೋಸವನ್ನು ಮಾಡಲೇಬಾರದು. ನಮಗೆ ಸಹಾಯವನ್ನು ಮಾಡಿದವರಿಗೆ ನಾವು ಎಂದಿಗೂ ಕೂಡ ಮರೆಯಬಾರದು. ಈ ಅಂಶವನ್ನು ನೀವು ಜೀವನದಲ್ಲಿ ಪಾಲಿಸುವುದೇ ಆದರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ದಿನಗಳು ಬಂದೇ ಬರುತ್ತದೆ. ನೀವು ನಿಜವಾಗಿಯೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಇದೇ ರೀತಿಯಾಗಿರುವಂತಹ ಕೃಷ್ಣ ಪರಮಾತ್ಮನ ವಚನಗಳನ್ನು ನಿಮ್ಮ ಮುಂದೆ ತರಲಿದ್ದೇವೆ. ಧನ್ಯವಾದ ಕರುನಾಡಿಗೆ.